ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಡಿ.ಕೆ. ಶಿವಕುಮಾರ್ ಅವರು ಹಣೆ ಬರ ಇದ್ದರೆ ಮುಖ್ಯಮಂತ್ರಿಗಳಾಗ್ತಾರೆ. ಅವರ ಸಹೋದರ ಡಿ.ಕೆ. ಸುರೇಶ್ ಕೂಡ ತಮ್ಮ ಅಣ್ಣನ ಪರವಾಗಿ ಬಹಳ ಗಟ್ಟಿಯಾಗಿ ಧ್ವನಿ ಎತ್ತಾನ ಇದ್ದಾರೆ. ಈಗಷ್ಟೇ ಅಲ್ಲ, ಡೇ ಒನ್ನಿಂದಲೂ ಕೂಡ ಅವರ ಬ್ರದರ್ನ ಸಿ ಎಂ ಮಾಡಬೇಕು ಅಂಥೇಳಿ ಭಾಳ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಆದರೆ ಅದು ಸಕ್ಸಸ್ ಆಗ್ತಾ ಇಲ್ಲ. ಈಗ ಯಾಕೋ ನಮಗನ್ನಿಸ್ತಾ ಇದೆ, ಅವರ ಸ್ಟೇಟ್ಮೆಂಟನ್ನು ನೋಡಿದ್ರೆ ಡಿ.ಕೆ. ಸುರೇಶ್ ಅವರ ತಾಳ್ಮೆಯ ಕಟ್ಟೆ ಒಡೆದಂಗೆ ಕಾಣಿಸ್ತಾ ಇದೆ. ನೇರವಾಗಿ ಹೈಕಮಾಂಡ್ ವಿರುದ್ಧವೇ ಅವರು ಧ್ವನಿ ಎತ್ತಿದ್ದಾರೆ. ಅವರ ಅಸಮಾಧಾನ ಇರುವುದು ಹೈಕಮಾಂಡ್ನವರು ಯಾಕೆ ವಿಳಂಬ ಮಾಡ್ತಿದ್ದಾರೆ ಅಂತ. ರಾಹುಲ್ ಗಾಂಧಿಯವರು ನಮ್ಮ ಅಣ್ಣನನ್ನು ಯಾಕೆ ಕೇರ್ಲೆಸ್ ಮಾಡ್ತಾ ಇದ್ದಾರೆ? ಯಾಕಂದರೆ ಡೆಲ್ಲಿಗೆ ಹೋದ್ರು ಮೊನ್ನೆ ಡಿ.ಕೆ. ಶಿವಕುಮಾರ್, ಅಲ್ಲೇ ಇದ್ದರು 2-3 ದಿನ, ಆದರೂ ಕೂಡ ಅವ್ರನ್ನ ಮೀಟ್ ಆಗಲಿಕ್ಕೆ ಅವಕಾಶಗಳು ಕೊಟ್ಟಿಲ್ಲಂತೆ. ಜೊತೆಗೆ ಇಲ್ಲಿ ಮೈಸೂರಿನ ಮಂಡಕಳ್ಳಿ ವಿಮಾನ ನಿಲ್ದಾಣದಲ್ಲಿ ಬರೀ 1 ನಿಮಿಷ ಟೈಮ್ ಕೊಟ್ಟಿದ್ದು. ಸಿದ್ದರಾಮಯ್ಯನವ್ರಿಗೆ ಸಿಗುತ್ತೆ ಟೈಮು, ಯಾಕೆ ಡಿ.ಕೆ. ಶಿವಕುಮಾರ್ಗೆ ಸಿಗೋದಿಲ್ಲ ಅಂತೇಳಿ ಇವ್ರ ಪ್ರಶ್ನೆ. ಹಾಗಾಗಿನೇ ನೋಡಿ, ಅವರ ಒಂದೊಂದು ಮಾತು ಹೆಂಗೆ ಬಾಣ ಹೊಡೆದಂಗಿದೆ. ಮಾತು ಕೊಟ್ಟಿದ್ದೀರಿ, ಅಧಿಕಾರ ಬಿಡಿ ಅನ್ನೋದು ಕಷ್ಟ. ಅಂದರೆ ಸಿದ್ದರಾಮಯ್ಯನವ್ರಿಗೆ ಅಧಿಕಾರ ಬಿಡಿ ಅನ್ನೋದು ಕೂಡ ಸಡನ್ಲಿ ಕಷ್ಟ ಆಗ್ಬೋದು. ಮಾತು ಕೊಟ್ಟಿದ್ದೀರಿ ಅಂದರೆ ಹೈಕಮಾಂಡ್ ಅವರು ಮಾತು ಕೊಟ್ಟಿದ್ದಾರೆ. ಅಧಿಕಾರ ತಾಳ್ಮೆ ಶಾಶ್ವತ ಅಲ್ಲ. ನೋಡಿ, ಒಂದೊಂದು ಮಾತು ಕೂಡ ಸಿದ್ದರಾಮಯ್ಯನವರ ಆ ಕುರ್ಚಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳ್ದಂಗೆ ಕಾಣಿಸ್ತಾ ಇದೆ. ಮತ್ತು ಸಿದ್ದರಾಮಯ್ಯನವರ ಆಪ್ತರಿಗೂ ಕೂಡ ಈ ಸಂದರ್ಭದಲ್ಲಿ ಕೌಂಟರ್ ಕೊಟ್ಟಂಗೆ ಕಾಣಿಸ್ತಾ ಇದೆ. ಅಧಿಕಾರ ಅಂದರೆ ನೋಡಿ, ಒಬ್ಬ ಪಂಚಾಯಿತಿ ಮೆಂಬರ್ ಕೂಡ ಬಿಡಲ್ರಿ ಸಡನ್ಲಿ ಕುರ್ಚಿ ಬಿಟ್ಕೊಡಪ್ಪ ಅಂತ ಹೇಳಿದ್ರೆ ಯಾರು ಬಿಡ್ತಾರೆ ಹೇಳಿ? ಇನ್ನು ಈ ದೊಡ್ಡ ಸ್ಥಾನವನ್ನು ಬಿಟ್ಕೊಡೋಕೆ ರೆಡಿ ಇರ್ತಾರಾ? ಹಾಗಾಗಿನೇ ತಾಳ್ಮೆಯಿಂದ ಇರ್ತೀವಿ, ಕಾದು ನೋಡ್ತೀವಿ. ಮುಂದಿನ ದಿನಗಳಲ್ಲಿ ನಮ್ಮ ಅಣ್ಣನಿಗೆ ಅವಕಾಶಗಳು ಸಿಗುತ್ತೆ ಅನ್ನುವಂಥ ಭರವಸೆಯನ್ನು ಡಿ.ಕೆ. ಸುರೇಶ್ ಅವರು ವ್ಯಕ್ತಪಡಿಸಿದ್ದಾರೆ. ಯಾಕಂತ ಹೇಳಿದ್ರೆ 2.5 ವರ್ಷ ಕಂಪ್ಲೀಟ್ ಆಗಿ ದೇವರಾಜ್ ಅರಸು ದಾಖಲೆಯನ್ನು ಕೂಡ ಈಗಾಗಲೇ ಸಿದ್ದರಾಮಯ್ಯನವರು ಮುರಿದಿದ್ದಾರೆ. ಅಧಿಕಾರ ಅಂತ ಬಂದಾಗ ಈಗ ಈ ಪಂಚರಾಜ್ಯಗಳ ಚುನಾವಣೆ ಮುಗಿಬೇಕು ಅಂತ ಹೈಕಮಾಂಡ್ ನಾಯಕರು ಕಾಯ್ತಾ ಇದ್ದಾರೆ. ಆದರೆ ಡಿ.ಕೆ. ಶಿವಕುಮಾರ್ ಅವರು ತಮ್ಮ ಕನಸು ಹಾಗೇ ಜೀವಂತವಾಗಿ ಇಟ್ಕೊಂಡಿದ್ದಾರೆ. ಅವರ ಆಸೆ ದಿನದಿಂದ ದಿನಕ್ಕೆ ಚಿಗುರುಗೊಡ್ಕೊಂಡು ಹೋಗ್ತಾ ಇದೆ ಅದು. ಹಾಗಾಗಿನೇ ಎಲ್ಲೊಂದು ಕಡೆ ಮೊನ್ನೆ ಡೆಲ್ಲಿಗೆ ಹೋದಾಗ ಬಹಳ ವಿಶ್ವಾಸ ಇತ್ತು, ಅವರ ಅಭಿಮಾನಿಗಳಿಗೆ, ಅವರ ಹಿತೈಷಿಗಳಿಗೆ ಒಂದು ಖುಷಿ ಸುದ್ದಿಯನ್ನು ತರ್ತಾರೆ ಸಂಕ್ರಾಂತಿಗೆ ಅಂಥೇಳಿ. ಆದರೆ ಅದು ಕೂಡ ಆಗಲಿಲ್ಲ. ಈಗ ಡಿ.ಕೆ. ಸುರೇಶ್ ಅವರ ಈ ಹೇಳಿಕೆ ಇದೆಯಲ್ವಾ, ಮಾರ್ಮಿಕವಾದಂಥ ನುಡಿ ಇದೆಯಲ್ವಾ, ಇದರ ಹಿಂದೆ ಅವರ ಅಣ್ಣ ಅವ್ರನ್ನ ಸಿ ಎಂ ಮಾಡುವಂಥ ಉದ್ದೇಶ ಇದೆ. ಮತ್ತು ಈಗ ನಡೀತಿರುವಂಥ ಪರಿಸ್ಥಿತಿ ಏನಿದೆ, ಈಗ ಸಿದ್ದರಾಮಯ್ಯನವರು ಕೂಡ ಆಯಿತು ತಗೊಳ್ಳಿ ಡಿ.ಕೆ. ಶಿವಕುಮಾರ್ ಅವರೇ, ನೀವು ಮುಂದಿನ ಅವಧಿಯಲ್ಲಿ ಸಿ ಎಂ ಆಗಿ ಅಂತ ಬಿಟ್ಕೊಡ್ತಾರಾ? ಚಾನ್ಸೇ ಇಲ್ಲ. ಹೈಕಮಾಂಡ್ ಅವರು ಕೂಡ ಮಧ್ಯಪ್ರವೇಶ ಮಾಡ್ತಾ ಇಲ್ಲ. ಅವರು ಮಧ್ಯಪ್ರವೇಶ ಮಾಡಿದರೆ ಇದೆಲ್ಲ ಬಿಕ್ಕಟ್ಟು ಕೂಡ ಖಂಡಿತ ಬಗೆಹರಿಯುತ್ತೆ.